ಅಯ್ಯೋ ದೇವ್ರೆ, ಈ ನನ್ನ ಮಕ್ಕಳು ಇಲ್ಲೇ ಕಾಯ್ತಾ ನಿಂತಿದ್ದಾರಲ್ಲ, ಈಗೇನು ಮಾಡಲಿ? ಹೇಗಾದರೂ ಮಾಡಿ ಮನೆ ಒಳಗೆ ಸೇರ್ಕೊಂಡ್ಬಿಡ್ಬೇಕಲ್ಲ. ಆದರೆ ಮನೆಯವ್ರು ಯಾರಾದರೂ ನನ್ನನ್ನು ನೋಡ್ಬಿಟ್ರೆ ಮಾತಾಡಿಸ್ತಾರೆ. ಏನಾಯಿತು, ಯಾರು ಹೊತ್ಕೊಂಡು ಹೋಗಿದ್ದು ಅಂತೆಲ್ಲ ಕೇಳ್ತಾರೆ. ಅಷ್ಟರಲ್ಲಿ ನಾನು ಮನೆಗೆ ಬಂದಿರೋ ಸುದ್ದಿ ಈ ರೌಡಿಗಳಿಗೆ ಗೊತ್ತಾಗತ್ತೆ. ಆಮೇಲೆ ನನ್ನ ಕತೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಈಗ ನಾನು ಈ ರೌಡಿಗಳ ಕಣ್ಣಿಗೆ ಬೀಳಬಾರ್ದು, ಮನೆಯವ್ರ ಕಣ್ಗೂ ಬೀಳಬಾರ್ದು. ಯಾರೋ ನೀವು ಇಲ್ಲೇನ್ರೋ ಮಾಡ್ತಾ ಇದ್ದೀರಿ? ಓಯ್, ನಾವಿಲ್ಲಿ ನಿಂತ್ರೆ ನಿನಗೇನು? ಸುಮ್ಮನೆ ಹೊಲಕ್ಕೆ ಹೋಗು, ನಾ ಕಿರಿಕ್ ಮಾಡಿ ಏಟ್ ತಿನ್ಬೇಡ. ಏನು, ನನಗೆ ಹೊಡಿತೀರಾ? ನಮ್ಮನೆ ಮುಂದೆ ನಿಂತ್ಕೊಂಡು ನನಗೆ ರೋಪ್ ಹಾಕ್ತೀಯ ನೀನು? ಪೊಲೀಸರು ಫೋನ್ ಮಾಡಿದ್ರೆ ಇಲ್ಲಲ್ಲ, ಇಡೀ ಬೀದಿನಲ್ಲೇ ಎಲ್ಲೂ ನಿಂತ್ಕೋಬಾರ್ದು, ಹಾಗೆ ಮಾಡ್ತೀನಿ. ಏನು ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತಿದ್ದಾರೆ? ಗುರು, ಸುಮ್ಮನೆ ಗಲಾಟೆ ಮಾಡಿ ವಿಷಯ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಸದ್ಯಕ್ಕೆ ನಾವು ಇಲ್ಲಿಂದ ಹೋಗೋಣ, ದೂರದಿಂದ ನೋಡ್ತೀರಣ. ಏನು ಏನ್ ಮಾತಾಡ್ಕೋತಾ ಇದ್ದೀರಾ? ಹೋಗ್ತೀರಾ ಇಲ್ಲಿಂದ? ಇಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡ್ಲಾ? ಬೇಡ ಯಜಮಾನ್ರೆ, ನೀವ್ಯಾಕೆ ತೊಂದರೆ ತಗೊಳ್ತೀರಾ? ನಾವೇ ಹೋಗ್ಬಿಡ್ತೀರಿ. ಏಯ್ ಬಂದ್ರ ಹೋಗೋಣ. ಈ ಹಳೆ ಮುದುಕನಿಗಿರೋ ಧೈರ್ಯ ನನಗಿಲ್ದೆ ಹೋಯ್ತೆ. ಇರ್ಲಿ, ಹುಲಿ ಧೈರ್ಯ ಹುಲಿಗೆ, ಇಲಿ ಧೈರ್ಯ ಇಲಿಗೆ. ಮೆಲ್ಲಿಗೆ ಇಲಿ ಮರಿ ಥರ ನಾನು ಈ ಮನೆ ಒಳಗೆ ನುಸುಳ್ಕೊಂಡ್ಬಿಡ್ಬೇಕು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಮೊದಲು ಈ ರೌಡಿಗಳ ಕೈಯಿಂದ ತಪ್ಪಿಸ್ಕೊಳ್ಳೋಣ. ಈ ಖದೀಮ್ರಿ ಇಲ್ಲೇನ್ ಮಾಡ್ತಿದ್ದಾರೆ? ನಮ್ಮನೆ ಸುತ್ತ ಯಾಕೆ ಓಡಾಡ್ತಿದ್ದಾರೆ? ದೀಪಿಕಾ, ಹಾಸ್ಪಿಟ್ಲಲ್ಲಿ ಮಿಲ್ಕ್ ಪೌಡರ್ ಕೊಟ್ಟಿದ್ರಲ್ಲ, ಹೋಗಿ ತಗೊಂಡ್ ಬರ್ತೀಯಾ? ಅಮ್ಮ, ನಿಮ್ಮ ಉದ್ದೇಶ ಏನು ಅನ್ನೋದು ನಮಗೆ ಅರ್ಥ ಆಯಿತು. ಆ ಮಗು ಪೂರ್ಣಿದು. ಅವಳು ತಾಯ್ತನನ ಸಂಪೂರ್ಣವಾಗಿ ಅನುಭವಿಸ್ಬೇಕು. ಯಾವುದೇ ಕಾರಣಕ್ಕೂ ಆ ಮಗು ಅವಳದಲ್ಲ ಅನ್ನೋ ಯೋಚನೆ ಅವಳಿಗೆ ಬರಬಾರ್ದು. ಅದಕ್ಕೆ ಸಂಕಟ ಆದ್ರೂ ನನ್ನ ಹೃದಯದಲ್ಲಿರೋ ತಾಯ್ತನನ ನಾನು ಹಿಡಿದಿಟ್ಕೊಳ್ಳೇಬೇಕು. Yes, she is breathing. ನಿಜವಾಗ್ಲೂ ತಪ್ಪು ನಡೆದಿದ್ರೆ ತಪ್ಪು ಮಾಡಿರೋರಿಗೆ ದೇವ್ರು ಖಂಡಿತ ಶಿಕ್ಷೆ ಕೊಡ್ತಾನೆ. ಏನೋ
ನೀನು ಅಂದ್ಕೊಂಡಾಗ ಏನೂ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿದೀಯಾ? ಕೆಟ್ಟದನ್ನು ಬಯಸೋದಕ್ಕೆ ಒಬ್ಬರಿದ್ರೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ನೂರಾರು ಜನ ಇರ್ತಾರೆ. ಅದಕ್ಕೆ ಈ ಮನೆಗೆ ಅದೃಷ್ಟ ದೇವತೆ. ಅಂಥದ್ರಲ್ಲಿ ಅವ್ರ ವಿಷಯದಲ್ಲಿ ನಮಗೆ ದುರಾದೃಷ್ಟ ಬರೋದಕ್ಕೆ ಹೇಗೆ ಸಾಧ್ಯ? ದುರ್ಬುದ್ಧಿ ಇದ್ದವ್ರಿಗೆ ದುರಾದೃಷ್ಟದ ರುಚಿ ಯಾವಾಗಲೂ ಸಿಗ್ತಾ ಇರುತ್ತೆ. ಅದಕ್ಕೇನು ಮಗುನು ಮನೆಗೆ ಕ್ಷೇಮವಾಗಿ ಬಂದಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ನಿನಗೆ ಒಳ್ಳೇದಂತೂ ಆಗಲ್ಲ, ಕಡೆ ಪಕ್ಷ ಕಡೆಗಾಲಕ್ಕೆ ಒಳ್ಳೆ ಬುದ್ಧಿನಾದರೂ ಬರಲಿ. ತಗೋ. ನಿನ್ನೊಳಗೆ ಉರಿತಿರೋ ಬೆಂಕಿ ನಿನ್ನನ್ನೇ ಸುಡೋದಕ್ಕೆ ಶುರು ಮಾಡಿದ್ಯಾ, ಅಥವಾ ನಿನ್ನ ಕೈಯಲ್ಲಿ ಆರಿಸೋದಕ್ಕಾಗದೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಂಡ್ಯಾ? ಹೆಂಡತಿ ಕೈನಲ್ಲಿ ಗಾಯ ಆಗಿದೆ, ಅದನ್ನ ನೋಡಿ ಸ್ವಲ್ಪನೂ ಕನಿಕರ ಇಲ್ವಾ ನಿಮಗೆ? ಕನಿಕರನ? ಇನ್ನೊಬ್ಬರನ್ನ ಕೊಂದಿರೋ ಕೈಗೆ ರಕ್ತ ಮೆತ್ಕೊಂಡಿದ್ರೆ ಆ ರಕ್ತನ ನೋಡಿ ಕನಿಕರ ಪಡೋಷ್ಟು ಮೂರ್ಖ ನಾನಲ್ಲ. ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಬರೀ ಕೈ ಸುಟ್ಟಿದೆ, ಮುಂದೊಂದು ದಿನ ನಿನ್ನ ಕೆಟ್ಟ ಗುಣ ನಿನ್ನನ್ನೇ ಸುಡುತ್ತೆ. ನೆನಪಲ್ಲಿಟ್ಕೊ.